ಅಣ್ಣ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು 5ನೇ ಯೂಟ್ಯೂಬ್ ಚಾನಲಲ್ಲಿ ನಾನು ವೀಡಿಯೋ ಆಗ್ತಾ ಇರೋದು. ಇದು 5ನೇ ವೀಡಿಯೋ. ಯಾಕಂದರೆ ಒಂದು 10 ವೀಡಿಯೋ ಆದಮೇಲೆ ನಾನು ಎಲ್ಲ ಫುಲ್ ತೋರಿಸ್ತೀನಿ. ನಂದೊಂದು ಮೊಬೈಲಲ್ಲಿ ಇದು ವೀಡಿಯೋ ಶೂಟ್ ಮಾಡ್ತಾ ಇರೋದು ನಾನು. ತಪ್ಪಿದ್ರೆ ಏನೋ ಚಮಿಸ್ಬಿಡಿ. ನನಗೆ ತುಂಬ ಆಸೆ ಇದೆ ಬೇರೆಲ್ಲ ಫೋನೆಲ್ಲ ತೊಗೊಳ್ಬೇಕು ಅಂತ. ಅದು ಬೇಗ ಇಸ್ಕೊಂಡ್ಬಿಡ್ತೀನಿ ನಾನು. ಏನಾದ್ರು ವೀಡಿಯೋದಲ್ಲಿ ಏನಾಯಿದ್ರೆ ಚಮಿಸ್ಬಿಡಿ. ಇವಾಗ ಇಲ್ಲಿಂದ ಸುಲ್ತಾನ್ಪೇಟೆ ಅಂದರೆ ಚಿಕ್ಕಪೇಟೆ ಸಿಟಿ ಮಾರ್ಕೆಟ್ ಹತ್ರ ಬರ್ತದೆ. ಅಲ್ಲಿಗೊಂದು ಇಲ್ಲಿಂದ ರಾಮೂರ್ನಗರ್ ಇದು ಅಂದರೆ ಕಲ್ಕೆರೆ ಮೇನ್ ರೋಡು. ಇಲ್ಲಿಂದ ಒಂದು ಡ್ರಾಪ್ ಇದೆ. ಡ್ರಾಪಲ್ಲ, ಅಪ್ ಆ್ಯಂಡ್ ಡೌನ್ ಹೋಗಿ ಬರಬೇಕು. ಚಿಕ್ಕಪೇಟೆ ಹೋಗಿ ಬರಬೇಕು. ನಾನು ಅಲ್ಲೋಗ್ಬಿಟ್ಟು ಚಿಕ್ಕಪೇಟೆ ನಿಮಗೆ ಸುಲ್ತಾನ್ಪಾಳ್ಯ ಇದೆಲ್ಲ ತೋರಿಸ್ತೀನಿ. ಸಿಟಿ ಮಾರ್ಕೆಟ್ ಹತ್ರ ಬರೋದು. ವೀಡಿಯೋ ಅಲ್ಲೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಈಗ ಅವ್ರು ಮನೆ ಗಂಟೆ ಹೋಗೋ ಗಂಟೆ ತೋರಿಸ್ತೀನಿ ನಾನು ವೀಡಿಯೋ. ನೋಡಿ ನೀವು ಹೇಗಿರ್ತದೆ ಅಂತ. ಅವ್ರ ಮನೆಗೆ ಹೋಗೋ ರೋಡ್ ತೋರಿಸ್ತಾ ಇರೋದು ನಾನು ಇವಾಗ. ಬೆಳಗ್ಗಿಂದ ಬಂದ ತಕ್ಷಣ ಒಂದು 200 ರೂಪಾಯಿ ಮಾಡಿದ್ದೆ. ಹಂಗೆ ಕೂತ್ಕೊಂಡಿದ್ದೆ. ಒಂದು ಫೋನ್ ಬಂತು ಇವಾಗ, ಬರ್ತೀಯಪ್ಪ ಚಿಕ್ಕಪೇಟೆ ಹೋಗೋಣ ಅಂತ. ಖುಷಿ ಆಗ್ಬಿಡ್ತು. ಆ ಒಂದು ಬಾಡಿಗೆ ಹೋಗಿ ಬಂದರೆ ಸಾಕು. ಇವತ್ತು ಹೆಂಗೋ ಕಲೆಕ್ಷನ್ ಆಗ್ಬಿಡ್ತದೆ. ಈ ಥರ ಫೋನಲ್ಲಿ ಬಾಡಿಗೆ ಎಲ್ಲ ಮಾಡೋದ್ರೆ ನಾನು ಒಂದು ಎರಡು ಬಾಡಿಗೆ 3 ಬಾಡಿಗೆ ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಇದೆ ಅಲ್ಲಿ ಲೆಫ್ಟಲ್ಲಿ ಗಾಡಿ ತಿರುಗ್ತಿದೆ ನೋಡಿದ್ರೆ, ಒಂದು ಟೆಂಪನ್ ಇದೆ ನೋಡಿ. ಅದೇ ಅವ್ರ ಮನೆಗೆ ಹೋಗೋ ರೋಡು. ಮನೆ ಕಡೆ ಹೋಗೋರು. ನಾನು ನಿಮಗೆ ಸುಮಾರು ದಿನ ಆಯಿತು ಒಂದು ವೀಡಿಯೋ ತೋರಿಸ್ಬೇಕಂತಿದ್ದೀನಿ. ಆ ವೀಡಿಯೋ ಏನಂತ ನೀವು ಒಂದು ಸಲ ನೋಡಿ. ನಮ್ಮೂರ ಕಡೆ ಎಲ್ಲ ಈ ದನಗಳು ಏನು ತಿಂತದೆ ಹೇಳಿ? ಹುಲ್ಲು ತಿಂತದೆ. ಏನು ತಿಂತದೆ ಒಂದು ಸಲ ನೋಡಿ ನೀವೇ. ಬರೀ ಕಚಡನೇ ತಿನ್ನೋದು. ಒಂದು ಸಲ ನೀವೇ ನೋಡ್ಬಿಡಿ. ಕಚಡನ ಬರೀ ಪ್ಲಾಸ್ಟಿಕ್ಗಳು ನೋಡಿ ಎಷ್ಟು ಹಾಕಿದ್ದಾರೆ. ಪ್ಲಾಸ್ಟಿಕ್ಗಳು, ಈ ಪ್ಲಾಸ್ಟಿಕ್ಗಳನ್ನೇ ತಿನ್ನೋದು ಈ ದನಗಳು ನೋಡಿ. ಪಾಪ ಅಲ್ಲ, ಆದ್ರೆ ಹೊಟ್ಟೆಗೆ ಇದೆಲ್ಲ ಹೋಗ್ಬಿಡುತ್ತಲ್ವ ಹೊಟ್ಟೆ ಒಳಗಡೆ. ನೋಡಿ ಒಂದು ಸಲ ಈ ವಿಡಿಯೋ ನೋಡಿ. ಬರೀ ಪ್ಲಾಸ್ಟಿಕ್ಗಳು ತಿನ್ನೋದು ನೋಡಿ. ಕಾಣ್ತಾ ಇದೆಯಾ ನಿಮಗೆ? ನೋಡಿ, ಇದೇ ನಮ್ಮ ದನಗಳು ತಿನ್ನೋದು. ಬೆಂಗಳೂರಲ್ಲಿರೋ ದನಗಳು ತಿನ್ನೋದು ನೋಡಿ. ಇದನ್ನು ತೋರಿಸ್ತೀನಿ ಇನ್ನೊಂದು ಸಲ. ಹೊಟ್ಟೆ ಒಳಗಡೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹೋಗ್ಬಿಟ್ಟು ಅದು ಮತ್ತೆ ಹುಲ್ಲು ಅದೆಲ್ಲ ತಿನ್ನೋದಕ್ಕೆ ಅದಕ್ಕೆ ಎಷ್ಟು ಹೊಟ್ಟೆ ನೋವು ಬರ್ತದೆ ಅಲ್ವಾ ದನಗಳಿಗೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ನಾಳೆ ಬಂದ್ಬಿಟ್ಟು ಇನ್ನೊಂದು ವೀಡಿಯೋ ನೋಡೋಣ. ವೀಡಿಯೋ ನಮ್ಗೆ ಇಷ್ಟ ಆದರೆ ತುಂಬ ಸಪೋರ್ಟ್ ಮಾಡಿ, ಎಲ್ಲರೂ ಶೇರ್ ಮಾಡಿ.